ನಾನು ಪ್ರಾರಂಭ ಮಾಡಬೇಕಂತ ತೀರ್ಮಾನವನ್ನು ಮಾಡಿ ಸುಮಾರು 1 ವರ್ಷಗಳಿಂದ ನಿರಂತರವಾಗಿ ನಮ್ಮ HTV ಕನ್ನಡ ಸಂಸ್ಥೆಯ ಎಲ್ಲ ತಂಡದವರೊಂದಿಗೆ ಸೇರಿ ಚಿತ್ರೀಕರಣವನ್ನು ಕೂಡ ಪ್ರಾರಂಭಿಸಿದ್ದೇನೆ. ಭಾಳ ವಿಶೇಷವಾಗಿ ನನ್ನ ಚಾನಲ್ನ ವಿಶೇಷ ಏನು ಅಂತಂದರೆ, ನಮ್ಮ ಚಾನಲ್ನಲ್ಲಿ ಕಲೆ, ಸಾಹಿತ್ಯ, ಸಂಗೀತ, ನಮ್ಮ ನಾಡಿಗೆ ಬೇಕಾದಂಥ ಪ್ರತಿಯೊಂದು ಕಲೆಗಳನ್ನು ನಾವು ಹುಡುಕಿ ಅಂಥ ಕಲಾವಿದರುಗಳನ್ನು ಭೇಟಿ ಮಾಡಿ ಅವರಿಂದ ನೈಜ ಚಿತ್ರೀಕರಣವನ್ನು ಮಾಡಿ ನಾವು ಆಗಸ್ಟ್ 15, 2026ನೇ ಇಸ್ವಿ ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿವಸ ನಾವು ಇದನ್ನು ಲೋಕಾರ್ಪಣೆ ಮಾಡಬೇಕು ಅಂತಂತೇಳಿ ತೀರ್ಮಾನವನ್ನು ನಾವು ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ತೀರ್ಮಾನವನ್ನು ಮಾಡಿ ಆಗಸ್ಟ್ 15ನೇ ತಾರೀಕು ಜಗತ್ತಿನಾದ್ಯಂತ ಡಿಜಿಟಲ್ ವಾಹಿನಿಯ ಮೂಲಕ ರಾಜ್ಯದ ಪ್ರತಿಯೊಂದು ವಾಹಿನಿಗಳಲ್ಲೂ ಕೂಡ ರಾಜ್ಯ ಮಟ್ಟದ ವಾಹಿನಿಯಾಗಿ ಹೊರಹೊಮ್ಮಲಿಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಪರಿಪೂರ್ಣವಾಗಿ ನಾವು ಆಗಸ್ಟ್ 15ನೇ ತಾರೀಕು ಲೋಕಾರ್ಪಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇದಕ್ಕೆ ವಿಶೇಷ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಮಾಜಿ ಪ್ರಧಾನಿಯಾದಂಥ H.D. ದೇವೇಗೌಡರು ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆಹ್ವಾನ ಮಾಡ್ತಾಯಿದ್ದೀವಿ. ಈಗಾಗಲೇ ಒಂದು ರೌಂಡ್ ಮಾತುಕತೆ ಮಾಡಿದ್ದೇನೆ ಇಲ್ಲಿ, ಯಾಕಂದರೆ ಆಮಂತ್ರಣ ಪತ್ರಿಕೆ ತೆಗೆದುಕೊಂಡೋಗಿ ಅವರಿಗೆ ಕರಿಬೇಕು ಅಂತಂತೇಳಿ ನಾಳೆ ಅವ್ರನ್ನೂ ಕೂಡ ಭೇಟಿ ಮಾಡ್ತಾಯಿದ್ದೀನಿ. ಹಾಗೆ ಸಾಧ್ಯವಾದರೆ ಪ್ರಹ್ಲಾದ್ ಜೋಶಿ ಅವರು ಕಾರ್ಯಕ್ರಮ ಬೇಗ ಮುಗಿದ್ರೆ ಬರ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ಸೋಮಣ್ಣವರು ಬೆಂಗಳೂರಿನ ಕಾರ್ಯಕ್ರಮ ಯಾವುದಾದ್ರು ಇಲ್ಲ ಅಂತ ಅವರು ಬರ್ತೀವಿ ಅಂತ ಹೇಳಿದ್ದಾರೆ. ಹಲವಾರು ಗಣ್ಯರು, ಮಠಾಧೀಶರುಗಳು ಇವೆಲ್ಲರಿಗೂ ಕೂಡ ನಾವು ಆಹ್ವಾನ ಮಾಡ್ತಿದ್ದೀವಿ. ಅಲ್ಲಿ ಈ ಕಾರ್ಯಕ್ರಮವನ್ನು ಭಾಳ ಕಟ್ಟುನಿಟ್ಟಾಗಿ ಮಾಡಬೇಕು ಅಂತಂತೇಳಿ ನಾವೆಲ್ಲ ತೀರ್ಮಾನ ಮಾಡಿ ಈ ದಿನ ತಮ್ಮ ಮಾಧ್ಯಮದ ಮೂಲಕ ಎಲ್ಲ ನಾಗರಿಕ ಬಂಧುಗಳಲ್ಲಿ ನಾನು ಮನವಿಯನ್ನು ಕೂಡ ಮಾಡ್ತಾಯಿದ್ದೀನಿ. ದಯಮಾಡಿ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗವಹಿಸಿ. ಇದೇ ಹಾಸನದ MG ರಸ್ತೆಯಲ್ಲಿರುವಂಥ ವಿಶ್ವೇಶ್ವರಯ್ಯ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಕಾರ್ಯಕ್ರಮ ಮಾಡಿಕೊಳ್ತಾಯಿದ್ದೀವಿ. ಬೆಳಗ್ಗೆ 10:30ಯಿಂದ ಮಧ್ಯಾಹ್ನ 1:30 ತನಕ. ತಾವುಗಳು ಕೂಡ ಅವತ್ತಿನ ದಿವಸ ಫ್ಲಾಗ್ ಹಾಸ್ಟಿಂಗ್ ಇರ್ತದೆ. ಅಲ್ಲಿ ಆಗಸ್ಟ್ 15 ಸಚಿವರ ಕಾರ್ಯಕ್ರಮ ಇರ್ತದೆ, ಜಿಲ್ಲಾಧಿಕಾರಿಗಳ ಕಾರ್ಯಕ್ರಮ ಇರ್ತದೆ. ಅದನ್ನು ಮುಗಿಸ್ಕೊಂಡು ಹಾಗೆ ನಮ್ಮ ಆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕು ಅಂತಂತೇಳಿ ರಾಜ್ಯದ ಮೂಲೆಯಿಂದಲೂ ಕೂಡ ನಾವು ಕೇವಲ ಸುದ್ದಿಗಾಗಿ ಮಾತ್ರ ಮಾಡೋದು ಅಂತಲ್ಲ, ಸುದ್ದಿಯ ಜೊತೆಗೆ ನೈಜ ಚಿತ್ರೀಕರಣವನ್ನು ಕೂಡ ಕೊಡಬೇಕು ಅಂತ ತೀರ್ಮಾನ ಮಾಡಿ ನಾವು ನಿರಂತರವಾಗಿ ಶೂಟಿಂಗ್ ಮಾಡಿದ್ದೀವಿ. ಈಗಾಗಲೇ ಸುಮಾರು ಒಂದು 6 ತಿಂಗಳಿಗೆ ಆಗೋವಷ್ಟು ಕೂಡ ನಾವು ಬ್ಯಾಕಪ್ ರೆಡಿ ಮಾಡಿದ್ದೀವಿ. ಬೆಳಗ್ಗೆ 5:30ರಿಂದ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ರಾತ್ರಿ 11 ಗಂಟೆ ತನಕ ಸುಪ್ರಭಾತದಿಂದ ಹಿಡಿದು ವಾಚನದಿಂದ ಹಿಡಿದು ಲಾಸ್ಟ್ ಅಂತಿಮವಾಗಿ ಕ್ರೈಮ್ ಸ್ಟೋರಿ ಗಂಟಲು ಕೂಡ ನಮ್ಮದು ಕಾರ್ಯಕ್ರಮ ಇರ್ತದೆ. ಇಲ್ಲಿ ಭಾಳ ಅದ್ಭುತವಾಗಿ ಮಾಡಬೇಕಂತ ತೀರ್ಮಾನ ಮಾಡಿ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾಯಿದ್ದೀನಿ. ಚೊಚ್ಚಲ ಬಾರಿಗೆ ನಾನು ಈ ಫೀಲ್ಡ್ನಲ್ಲಿ ಇಲ್ಲ, ನನಗೆ ಅನುಭವ ಇಲ್ಲ, ಆದರೂ ಕೂಡ ಮಾಡಬೇಕನ್ನೋ ಒಂದು ಹುಮ್ಮಸ್ಸಿನಿಂದ ಮಾಡ್ತೀನಿ. ಯಾವುದಾದ್ರು ತಪ್ಪು ಒಪ್ಕೊಂಡಿದ್ರು ಕೂಡ ತಾವು ತಾಯಿ ಮಾಡಿ ಕೆಲವು ಸಲಹೆ ಸಹಕಾರಗಳನ್ನು ಕೊಡಿ, ಯಾವ್ಯಾವ ರೀತಿ ಮಾಡಬೇಕು ಅಂತಂತೇಳಿ. ನಾವು ನಮ್ಮ ತಂಡದಲ್ಲಿ ಯಾರೂ ಕೂಡ ಸೀನಿಯರ್ಸ್ಗಳು ಯಾರೂ ಇಲ್ಲ, ಎಲ್ಲ ಹೊಸದಾಗಿ ಬಂದಿರೋಂಥ